ಅಲ್ಲ ಈಗ ಹಿಂದೆ ಮುಂದೆ ಹಿಂಗೆ ಓಡಾಡೋದಕ್ಕಿಂತ ಅಲ್ಲಿ ಸಚಿನವ್ರ ಮನೆಯಲ್ಲೇ ಒಂದು ವಾರ 15 ದಿವಸ ಇರಬೇಕಿತ್ತು. ಹೋಗೋದು ಕೂತ್ಕೊಂಡು ಕಾರಲ್ಲೇ ಹೋಗೋದಾದ್ರೆ ಹುಷಾರಲ್ಲಿದ್ದವ್ರಿಗೆ ಮತ್ತು ಎಂತಕ್ಕೆ ಇಲ್ಲಿಂದ ಅಲ್ಲಿಗೆ ಏನು ಸ್ವಲ್ಪ ದೂರನಾ? ನಾ ಹೇಳಿದ್ದೆ ಸಚಿನನ ಹತ್ರ, ಅವನು ಹೇಳಿದ್ದ ಈಗ ಸಚಿನನ ಹೆಂಡ್ತಾರು ಅಂತ ಹೇಳಿರಲ್ಲ. ನಾ ಈಗ ಹೇಳಿದ್ರೆ ಮಾತೇನು ತೆಗ್ದು ಹಾಕ್ತಿರಲ್ಲ, ಅದು ಒಂದು 15 ದಿವಸ ಬಿಟ್ಕೊಳಕ್ಕೆ ಏನಾದ ಹಿಂದೆ ಮುಂದೆ ನೋಡೋ ಜನ ಅಲ್ಲಪ್ಪ, ಇರ್ಬೋದಿತ್ತು ಗನಾಗಿ. ಅದಿಲ್ಲ ಅಂದ್ರೆ ನಾನು ಹಂಗಾರೆ ಇಲ್ಲ ಊರಿಗೆ ಬರ್ತೀವಿ ಅನ್ನಲ್ಲ ವಾಗೇಶ ಮನೆಗೆ ಕರ್ಕೊ ಬರ್ತಾ ಇದ್ದಾನೆ ಅಂತ ಮಾಡೀನಿ. ನೋಡ್ತೀನಿ ಒಬ್ಬನೇ ಬರ್ತಾ ಇದ್ದಾನೆ. ಏನ ಅಂತ ಕೇಳ್ತೀನಿ, ಹಿಂಗೆ ಅಂತ ಹೇಳ್ದೆ. ಅಂತ ನೋಡೋದು ಬರ್ಬೋದಿತ್ತು, ಮನೆಗೆ ಬರ್ಬೋದಿತ್ತು. ಇದು ಹೇಳ್ತು ಸರಿತ್ ಹೇಳ್ತು ಹಾಗೆ ಹೋಗೋಣ ಅಂತ. ಅಲ್ಲ ಈಗ ನಿಮ್ಮ ಮಗನು ಹಾಗೆ ಹೇಳಿದ್ರು ಮನೆಗೆ ಹೋಗೋಣ ಅಂತ. ನಾನೇ ಸ್ವಲ್ಪ ಅಳು ಮನ್ಸು ಮಾಡಿದೆ. ಅಂತಕಂದ್ರೆ ಈಗ ಅಲ್ಲಿಗೆ ಬಂದ ಮೇಲೆ ನಿಮಗೆ ಗೊತ್ತಲ್ಲ, ಅದೇನು ಒಂದು ಗಳಿಗೆ ಕೂರಲ್ಲ ನಿಲ್ಲರ. ಹೊಟ್ಟೆಗೆ ಸರಿಯಾಗಿ ತಿಂತೆ ಬಿಟ್ಟರೆ ಮೆಡಿಸನ್ ಅದೇ ಆ ಥರ. ಹೊತ್ತಿಗೆ ಸರಿಯಾಗಿ ಕುಡಿಯೋದು ತಿನ್ನೋದು ಮಾಡಿದ್ರೆ ಆತದ, ಆ ಕಡೆ ಕುಂದುವರೆ ಆಗಲ್ಲ. ಇಲ್ಲಾರು ನಾನೊಂಚೂರು ಹೇಳ್ತಾ ಕೇಳ್ತಾ ಇರ್ತೀನ. ಎಷ್ಟಂದ್ರೆ ಹಿಂಗೆ ಹುಷಾರಲ್ದಿದ್ದಾಗ ಹೆಣ್ಮಕ್ಳಿಗೆ ತವ್ರ ಮನೆ ಗನಾಗಲ್ಲನ. ಹಾಗಾಗಿ ನಾನೇ ಒತ್ತಂಕೆ ಮಾಡಿ ಕರ್ಕೊಬಂದೆ. ಸ್ವಲ್ಪ ದಿನ ಒಂದು 15-20 ದಿನ ಬರ್ತದೆ ಅದೇನಲ್ಲ ಅಂತ ಹೇಳಲ್ಲ. ಇಲ್ಲಪ್ಪ, ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ. ಮನೆಗೇನ ಬರೋದು ಬ್ಯಾಡಿತ್ತು. ಈಗಲ್ಲಿ ಗುಣ್ಣು ಇಲ್ಲ, ಎಂಥದಾರ ಬೇಸ್ಕೊಂಡಾರ ತಿನ್ಬೇಕಲ್ಲ. ಈಗ ನಮ್ಮನೇಲಿ ಇದಕ್ಕೂ ಗೋಳ ಆತಿತ್ತು. ಸುಮಾರು ಜನಕ್ಕೆ ಅಡುಗೆ ಮಾಡೋದು ಅದು ಇದು ಅಂಥೇಳಿ. ಹಂಗಾಗಿ ನಾನೇ ಹೇಳಿದ್ದೆ ವಾಗೇಶನ ಹತ್ರ, ಬೇಡ ಅಲ್ಲೇ ಇರಲಿ, ಸ್ವಲ್ಪ ದಿನ ಅಲ್ಲೇ ಇರಲಿ, ಆಮೇಲೆ ಇಲ್ಲಿ ಕರ್ಕೊಬರೋಣ ಅಂತ. ಏನು ಹಂಗೆ ರಾಚಾರ ಕೆಟ್ಟಿತ್ತು ಮಾರ, ಆಗಬಾರ್ದಿದ್ದೆಲ್ಲ ಆಗಿ ಹೋತು. ಹಂಗಾಗಬಾರ್ದಿತ್ತು. ದೇವ್ರು ನಡ್ಸ್ಕೊಟ್ಟು ಇಷ್ಟೊಂದು ಆತಲ್ಲ. ಈಗ ಮನೆ ಮನಸ್ತಿ ಒಂದು ಮನೆಗೆ ಬಂದುಬಿಟ್ರೆ ಅಷ್ಟೇ ಸಾಕು ಅಂತ ಆಗಿದೆ ನೋಡಿ. ಅಲ್ಲ ಮರ, ನೀವು ಕೇಳೋದು ನೋಡಿದ್ರೆ ಏನು ಒಂಥರ ಬೇಡ್ಕೊಂಡಂಗೆ ಮಾಡ್ತೀರಪ್ಪ. ಅವ್ರವ್ರ ಮನೆ ಸಂಸಾರ ಬೇಕಾದ್ರೆ ಅವ್ರು ಬರ್ತಾರೆ. ಅಷ್ಟೊಂದು ಕೇಳ್ಕೊಳೋದೊಂದು ಎಂತ ನೋಡೋಣ ಹೇಳಿ. ನನಗೆ ನಿಮಗೆ ಬೇಕಾ ಈಗ ಸಂಸಾರ? ಅಲ್ಲ, ಅದು ಒಂದು ಹೌದು ಅಂತ ಮಾಡೋಣ. ಹೇಳಿದ್ದು ಹಿಂಗೆ ಮಾತಿಗೆ ಹೇಳಿದ್ದು ಈಗ ತಪ್ಪು ನಮ್ಮ ಕಡೆಯಿಂದ ಆಗಿತ್ತಲ್ಲ. ಏನ ಒಂದು ದೊಡ್ಡ ಮನ್ಸು ಮಾಡಿ ಮಗಳಿಗೆ ಬುದ್ಧಿ ಹೇಳೋದೇನು ಬೇಡ, ಅದಕ್ಕೆ ತಿಳುವಳಿಕೆ ಇರೋ ಹುಡುಗಿ ಅದು. ನಂಗೆ ಆ ಧೈರ್ಯ ಅದೇ. ನಾನು ಒಂದು ತಪ್ಪು ಮಾಡಿಬಿಟ್ನಲ್ಲ ಅನ್ನೋದೊಂದು ಮನಸ್ಸಲ್ಲಿ ಬೇಜಾರು ಎಂದಿಗೂ ಅದೇ ಇರ್ತದೆ, ಎಂದಿಗೂ ಇರ್ತದೆ. ಇನ್ನು ಮಾತ್ರ ನಾ ಇಲ್ಲಿ ಕುತ್ಕೊಂಡು, ಮನೆ ಅಂದ್ರೆ ದೇವಸ್ಥಾನ ಇದ್ದಂಗೆ ಅದೇ ನಿಮ್ಮದು, ಇಲ್ಲಿ ಕುತ್ಕೊಂಡು ಹೇಳ್ತಿದ್ದೀನಲ್ಲ, ಆ ಥರದ ಕೆಲಸ ಮತ್ತೆ ಆಗದಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನ ಅಷ್ಟೊಂದು ಹೇಳಿಬಿಟ್ರೆ ಧೈರ್ಯ ಹೇಳಿದ್ರೆ ಮನಸ್ಸಿಗೆ ಬೇಜಾರಾಗ್ತದೇನ. ನಾವೊಂದು ಕಷ್ಟಪಟ್ಟು ಪಾಡು ಅವಾಗಿಂದ ಜ್ಞಾನ ಮಾಡ್ಕೊಂಡ್ರೆ ಒಂದು ಸತಿ ಕೂತಲ್ಲೇ ಜ್ಞಾನ ಮಾಡ್ತಿದ್ದೆ ನಾನು. ಅತ್ಲಾಗೆ 4 ಜನ ಒಟ್ಟಿಗೆ ಕೂತ್ಕೊಂಡು ಏನಾದ್ರು ತಗೋಬಿಡೋಣ. ಟಿ ವಿಲೆಲ್ಲ ನೋಡ್ತಿರ್ತೀನಲ್ಲ ಒಂದೊಂದು ಸತಿ ಮಂದಿ ಎಲ್ಲ ಹೆಂಗೆ ಮಾಡಿದ್ರು ಅಂತ. ನಾನು ಹಾಗೆ ಜ್ಞಾನ ಮಾಡಿದ್ದೆ. ಅವಕ್ಕೂ ಎಲ್ಲ ಕೊಟ್ಟು ನಾನು ಏನಾದ್ರು ತಗೊಳ್ಳೋಣ ಅಂತ. ಈಗ ಒಂದು ಸತಿ ಜ್ಞಾನ ಮಾಡಿದ್ರೆ ಈಗ ಪುಣಾತ್ಮನ ಮಗ ಅಪ್ಪಿಲ್ಲ ಅಮ್ಮಿಲ್ಲ ಎಲ್ಲರನ್ನೂ ಕಳ್ಕೊಂಡು ಆ ಥರ ಪರದೇಶಿ ಮಗ ಆದಂಗೆ ಆಗ್ಯಾನೆ. ಅವನಿಗೊಂದು ಮದುವೆ ಅಂತ ಮಾಡಿಕೊಟ್ಟು ಯಾರ ಹೆಂಡ್ತೀನಿ ಇದು ಮಾಡೋಕ್ಕೆ ನಮಗೇನಿದೆ ಅಂತ ಅದನ್ನು ಜ್ಞಾನ ಮಾಡೀನಿ. ಇಂದಿಗೂ ಮಕ್ಕಳ ಹತ್ರನೂ ಹೇಳ ನಾನು. ನಿಮ್ಮ ಹತ್ರ ಆಗಿದ್ದಕ್ಕೆ ನಾನು ಬಾಯಿ ಬಿಡ್ತಾ ಇದ್ದೀನಿ. ಆ ಕಷ್ಟ ಯಾವ ತಾಯಿಗೂ ಬರಬಾರ್ದು. ಅದೊಂದೇ ಅಂತ ಮಾಡಿದ್ರ ಜನರು ಚುಚ್ಚು ಮಾತು ಸ್ವಲ್ಪ ಕೇಳುವ ನಾವು. ಗಂಡನ ಬಿಟ್ಟು ಮನೆಗೆ ಬಂದದಂತೆ ಅಂತ ಯಾರು ತಪ್ಪು ಏನು ಎತ್ತ ಅಂತ ಯಾರು ನೋಡೋಣ ಹೇಳಿ. ಮೊದಲೇ ಮರ್ಯಾದೆ ಗಂಜ ಹೆಣ್ಣದು, ಅದು ಎಷ್ಟು ಕೋರಿಗೆ ಎಷ್ಟು ಇದಾತಿತ್ತೇನೋ. ನೆಟ್ಟಿಗೆ ಎರಡು ಮಾತಾಡ್ತಿಲ್ಲ ಹೊರಗೆ ಬಂದು ಹೇಳ್ತು ತನ್ನ ತಿನ್ನಿಸ್ಬೇಕಾರೆ ನಾನು ಉಣ್ಣೆ ತಿನ್ನೆ ಅಂತ ಹೇಳಿ ಮಾಡೋದು. ನನ್ನಿದ್ರೆ ಹೇಳಿದ್ರೆ, ನಮ್ಮನೇಲಿ ಇವರಿದ್ರೆ ಹೇಳಿದ್ರೆ, ಪೌರಿ ತಿನ್ನಿದ್ರೆ ಹೇಳಿದ್ರೆ ಅಂಕ ನಾನು ಸಮತೀರಿಗೆ ಹೇಳ್ಬೋದಿತ್ತು. ಹಂಗಾಗಿ ಅವರಿದ್ರೆ ಏನೂ ಹೇಳಲ್ಲ. ಇದೆಲ್ಲ ಅರ್ಥ ಮತ್ತೆ ಅಂತ ಒಂದು ಚೂರು ಏನಾರು ಅಂಗ್ಳಕ್ಕೆ ಬಂದುಬಿಟ್ರೆ ಅಲ್ಲಿ ಕೇಳ್ತಾ ಬಂದಾತು. ನಿನ್ನ ಗಂಡೆ ಹೊತ್ತು ಬರ್ತಾನೆ, ಬಂದಿಷ್ಟು ದಿವಸ ಅಂತಲ್ಲ, ಯಾವಾಗಲೂ ಇಷ್ಟು ದಿವಸ ಇದ್ದಾಳಲ್ಲ, ಹಂಗೆ ಹಿಂಗೆ
ಇರ್ತಾರಲ್ಲ ಊರಲ್ಲಿ ಹಂಗಿದ್ದಾರೋ ನಿಮಗೂ ಗೊತ್ತಿರ್ತದೆ. ಅವ್ರಿಗೆ ಬೇರೆ ಉತ್ತರ ಕೊಟ್ಕೋಬೇಕು. ಅದ್ರ ಮಧ್ಯದಲ್ಲಿ ಇದ್ರದ್ದೊಂದು ಹುಷಾರಲ್ಲಿದ್ದು ಏನೋ ಈ ಥರದ ಕಷ್ಟ ಅದೇ ಹೇಳಿದ್ನಲ್ಲ, ಆ ಭಗವಂತ ಯಾವ ಹೆಣ್ಣು ಹೆತ್ತರಿಗೂ ಕೊಡಬಾರ್ದು, ಯಾವ ಹೆಣ್ಣು ಹೆತ್ತರಿಗೂ ಕೊಡಬಾರ್ದು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಈ ಜನ್ಮದಲ್ಲಿ ಅಷ್ಟು ನನ್ನ ಕಣ್ಣೀರಲ್ಲೇ ತೊಳ್ಕೊಟ್ನೇನೋ ಅಂತ ಕಾಣ್ತದೆ ನನಗೆ. ಅಕ್ಕ ಅಲ್ಲಿಸ್ತಿದ್ದೀಯ ಮಾತಾಡ್ತಿದ್ದಿದ್ನಾ ನೀನೇ ಸಸಾರಕ್ಕೊಳಗಾಕಿಯ ನೋಡು. ಹೇಳಿನಿ ಮಾತು ಆಚೆ ಈಚೆ ಮನೆಯವರು ತಿಗಳು ಗರಿತಿದ್ರು, ಅದಕ್ಕೆ ನೀನು ಇಲ್ಲಿಗೆ ಬರೋಕೆ ಕಾದು ಕೂತಿದ್ದೆ ಅಂತ ಹೇಳದೇ ಇದ್ರೆ ಕೇಳ ನಿನ್ನತ್ತೆ. ಮೊದಲೇ ಅಷ್ಟು ಘಟಾನುಘಟಿ ಹಿಂಗ್ಸೋದ ನಮ್ಮಮ್ಮಗೆ ಬೇಕಿತ್ತಾ ಹೇಳು ನಮ್ಮಮ್ಮಗೆ. ನಾ ಹೋಗ್ತೀನಿ, ಹೋಗಿ ಯಾರು ಏನು ಮಾತಾಡಿದ್ರೆ ಅಮ್ಮನ ಒಳಗಾರು ಕರ್ಕೊಬರ್ತೀನಿ, ಹೇಳಿ ಕಳ್ಸೋಕ್ಕಾಗ್ತದೆ ಹಿಂಗೆ ಮಾತಾಡುವ ಅಂತ. ನೀ ಹೇಳೋದು ಹೌದಯ್ಯ, ಹಂಗಂತ ಏನು ಮಾಡೋಕ್ಕತ್ತದ ಹೇಳೋ. ಅಮ್ಮ ಎಂತಕ್ಕೆ ಆ ಥರ ಪುರಾಣ ಮಾಡ್ತಾ ಕೂತದೇನೋ. ನಾ ಹೇಳಿನಿ ಭಾಳ ಇದಾಗಿ ಮಾತಾಡಬೇಡ ಅಲ್ಲಿ ಅಂತ. ಏನಾರು ಮಾಡ್ಕೊಂಡ್ಲಿ ಬಿಡು. ಯಾರು ಏನು ಮಾಡೋಕ್ಕಾಗ್ತದೆ ಅಂತ ಸುಮ್ಮನೆ ಕೂತ್ರೆ ನಾಳೆ ಅನುಭವಿಸೋಕೆ ನಾನು ಬರಲ್ಲ, ಅಮ್ಮನೂ ಬರಲ್ಲ. ನೀನು ಅನುಭವಿಸ್ಬೇಕೆ ಅಲ್ಲಿ, ಅದು ನಿನ್ನ ತಲೆಯಲ್ಲಿ ಇರಲಿ. ನಾವು ಕರೀಲ ಅಮ್ಮನ ಒಳಗೆ. ಬೇಡ ತಡಿ, ಮತ್ತೊಪ್ಪು ತಿಳ್ಕೊಳಕ್ಕಾದರೆ ಕಡೆಗೆ ಬೇಕಂತಲೇ ಒಳಗೆ ಕರಿತಾ ಇದ್ದಾರೆ ಅಂತ ನೋಡೋಣ. ಅದು ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ, ನನಗೆ ಯಾವುದನ್ನು ಬೇಕಾದ್ರೂ ಫೇಸ್ ಮಾಡೋ ಧೈರ್ಯ ಬಂದದೆ ಪೂರ್ವಿತಾ. ಅವ್ರೇನಾರು ಹೇಳಿದ್ರೆ ಅದಕ್ಕೆ ವಾಪಸ್ ಕೌಂಟ್ರ್ ಕೊಡ್ತೀನಿ ನಾನು, ನೀನು ತಲೆ ಕೆಡ್ಸ್ಕೊಬೇಡ. ಏನು ಕೌಂಟ್ರ್ ಕೊಡ್ತೀಯಪ್ಪ? ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ನೀ ಹೇಳೋಕ್ಕೆ ಈಗ ನಮ್ಗೆ ಮತ್ತೇನು ಬೇರೆ ಅಂತ ಮಾಡಿರ ಅಲ್ಲಿ. ದಿನಕ್ಕೊಬ್ರೊಬ್ರು ಒಂದೊಂದು ಥರ ಕೇಳೋದು. ಎಲ್ಲಿ ಹೋಗಿದೆ ಸೊಸೆ, ಹೋಗಿ ಸುಮಾರು ದಿವಸ ಆತಲ್ಲ ಕರ್ಕೊಬರಲ್ಲನೋ. ವಾಗೇಶಗೂ ಹಂಗೆ ಕೇಳೋದಂತೆ, ಹೋಗಲ್ಲನೋ ಹೆಂಡತಿ ಮನೆಗೆ, ಯಾವತ್ತು ಹೋತೀಯ, ಹಿಂಗೆ 108 ನಿಮ್ಮ ಸರಿತಿಗೆ ಹೇಳೋಕೆ ನಮ್ಮ ವಾಗೇಶ್ನು ಮನೆಯಿಂದ ಹೊರಗೆ ಬಂದಾನೆ ಅಂತ ಮಾಡಿದ್ರ. ಎಲ್ಲರೂ ಒಂದೊಂದು ದಿನ ಬ್ಯಾಟಿಗೆ ಹೋದವನು ಬಂದು ತಪ್ಪು ಕೂರವ. ಎಂತ ಮಾಡೋದು, ಜನಕ್ಕೆ ಒಂದೊಂದು ಮಾತಾಡ್ತಾರೆ ಅಂತ. ಎಲ್ಲರಿಗೂ ಯಾರಿಗೆ ಬಿಡ್ತಾರಂತ ಮಾಡಿರಿ ನೀವು. ಹೆಣ್ಣು ಹೆತ್ತರು ಅಂತೀರಿ, ನಾವು ಗಂಡು ಹೆತ್ತರಿಗೂ ಆ ಮಾತೇನು ತಪ್ಪಲ. ಭಾಳ ಒಂಥರ ತಲೆ ತಗ್ಸಂಗೆ ಆಗಿತ್ತು. ಅದು ನೀವು ಹೇಳ್ತೀರಿ, ನಾನೀಗ 4 ದಿನ ಬಿಟ್ಟೇ ಬರಬೇಕು ಅಂತ ಮಾಡಿದ್ದೆ, ಅರ್ಜೆಂಟ್ ಹೊಲ್ಟಿದ್ದು. ಹಂಗಾಗೆಯ ನಮ್ಮ ಊರವನೇ ಒಬ್ಬ ಕೇಳ್ತಾ ಇದ್ದಾನಪ್ಪ, ಎದೆ ಮೇಲೆ ಒದ್ದಾರ ಹಂಕೇಂಡ, ನಿನ್ನ ಸೊಸಿಗಷ್ಟು ಹುಷಾರಿಲ್ಲಂತೆ, ನೋಡ್ಕಿ ಬರೋಕ್ಕೆ ಹೋಗ್ಲನ್ ನೀನು ಅಂತ. ಹಾಗಾಗಿ ಇದಾಗಿದ್ದಲ್ಲ ಅಂತೇಳಿ ಕೂಡಲೇ ಈಗ ವಸಂತಗೂ ಹೇಳಿ ರೆಡಿಯಾಗಿ ಹೊಲ್ಟಿದ್ದು ನಾವು. ಜನ ಹೆಂಗಿದ್ರು ಮಾತಾಡ್ತಾರೆ ಅಂತ ಮಾಡೋಣ, ಆದ್ರೂ ನಮ್ಮ ಇದ್ರಲ್ಲಿ ನಾವು ಇರ್ಬೇಕು. ಜನರ ಬಾಯಿ ಕೊಬ್ಬಾಗದೆ ಇದ್ದಂಗೆ ನೋಡ್ಕಿಬೇಕು. ನೀವು ಒಬ್ರು ಹಾಗೆ ಮಾತಾಡ್ತೀರಿ ಮಾರ್ರ, ಅವ್ರೆ ಹೇಳೋದು ಅಲೇಸಲ್ಲ ನೀವು. ನಮಗೂ ಯಾರು ನನ್ನಿದ್ರೆ ಯಾರೇನು ಹೇಳ, ನಿಮ್ಮ ಹತ್ರ ಯಾರು ಹೇಳಿದ್ರೆ ಎಂತದೆ ಆದ್ರೆ ಗಂಡು ಹುಡುಗ ಹೇಳಿದ್ರೆ ಏನು ತಲೆ ಕೆಡ್ಸ್ಕೋಬೇಕಾಗಿದ್ದೇನಲ್ಲ. ಅವ್ರು ಹೇಳ್ತಾರಲ್ಲ ಪಾಪ, ಹೆಣ್ಣು ಮಕ್ಳಿಗೆ ಹಂಗಾದ್ರೆ ಒಳ್ಳೆಯ ಒಂಥರ ತಲೆ ತಗ್ಸಂಗೆ ಆಗೋದು ಏನು ಸುಳ್ಳೇನಲ್ಲ. ಅಲ್ಲ, ನೀನು ಒಬ್ಳು ಹಂಗೆ ಮಾತಾಡ್ತೀವಿ ಮರತಿ ವಸಂತ. ಮುರಿಯದೆ ಇದ್ದರಿಗೆ ಗಂಡು ಹೆಣ್ಣು ಅನ್ನೋದೊಂದು ಬೇರೆ ಅದೇನೆ. ಹಿಂಗೇನಾರಾದ್ರೂ ಗಂಡು ಮಕ್ಳಿಗೆ ಹೇಳಿದ್ರು ಒಂದೇ, ಹೆಣ್ಣು ಮಕ್ಳಿಗೆ ಹೇಳಿದ್ರು ಒಂದೇ. ಅಯ್ಯೋ ಹಿಂಗಾತಲ್ಲ, ನಮ್ಗೆ ಹಿಂಗೆ ಕೇಳ್ತಾರಲ್ಲ ಅನ್ನೋ ಅಂಜಿಕೆ ಇದ್ದರೆ. ಅಂಜಿಕೆ ಇಲ್ದಿದ್ದರಿಗೆ ಗಂಡಾರು ಅಷ್ಟೇ, ಹೆಣ್ಣಾರು ಅಷ್ಟೇ. ನೀವು ಯಾರು ಏನಾರು ಹೇಳ್ಕೇಳಿನ ಹಂಗೇನೋ ಅಂತೇಳಿ ಅಂಡಿಗೊರ್ಸ್ಕೊಂಡು ಓದ್ತಿರ್ತಾರೆ, ಓಡಾಡ್ತಿರ್ತಾರೆ. ಈಗ ಇವರಿಬ್ಬರು ಹಂಗಿದ್ದಾರೆ ಅಲ್ಲಲ್ಲ. ವಾಗೇಶ್ನ ಪಾಪ ಸುಮ್ಮನೆ ಹೇಳಬಾರ್ದು, ಭಾಳ ತಲೆ ಕೆಡ್ಸ್ಕಿಬಿಟ್ಟ, ಭಾಳ ತಲೆ ಕೆಡ್ಸ್ಕಿಬಿಟ್ಟ. ಅಣ್ಣ ನೀವು ಹೇಳ್ದಂಗೆ ಅದು ಒಂದು ಹೌದಯ್ಯ. ಆದರೂ ಅದಾರು ಒಂದು ಸರಿಯುತ್ತ ಕಣ್ಣು ಮುಂದೆ ಬಂದಮೇಲೆ ಅದಿಯಲ್ಲ ಮಗಳು ಅಂತ. ಅದಕ್ಕಿಂತ ಮುಂಚೆ ನೀವು ಫೋನ್ ಮಾಡಿದ್ರೆ ನೀವು ತೆಗಿಯಲ್ಲ, ಇವ್ರಿಗೆ ಫೋನ್ ಮಾಡಿದ್ರೆ ಇವ್ರು ತೆಗಿಯಲ್ಲ. ಸರಿ ತನ್ನ ಫೋನ್ ಸ್ವಿಚ್ ಆಫು, ನಿಮ್ಮ ಮಗನ ಫೋನ್ ಹೋದ್ರು ಒಂದೇ ಬಿಟ್ಟರು ಒಂದೇ. ಹೆಂಗೆ ಏನಂತ ತಿಳ್ಕೊಬೇಕು ನೋಡೋಣ. ಇವ್ರು ಹೊಲ್ಟು ನಿಂತಿದ್ರು, నేను ಹೋಗಿ ಬರ್ತೀನಿ ಅಂತ, ಅತ್ಲ ಪೂರಿ ತನ್ನ ಗಂಡನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ನಿಂತಿದ್ರು. ಅಷ್ಟೊತ್ತಿಗೆ ಫೋನ್ ಬಂತು. ಅಬ್ಬಾ, ಅದೆಲ್ಲ ಜ್ಞಾನ ಮಾಡಿದ್ರೆ ನಂಗೆ ಮತ್ತೆ ಜೀವೆಲ್ಲ ಸೊರಗಿ ಬಂದಂಗೆ ಆಗ್ತದೆ ಬಿಡಿ. ಬೇರೆ ಅಂತಾರೆ ಮಾತಾಡೋಣ ಬಿಡಿ.